ನೋಡಿ, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಕಿರುಕುಳ ನೀಡಬೇಡಿ. ಫೈನಾನ್ಸ್ ಸಿಬ್ಬಂದಿಗೆ ಡಿಸಿ ಎಂಎಸ್ ದಿವಾಕರ್ ಎಚ್ಚರಿಕೆ ಕೊಡ್ತಿದ್ದಾರೆ. ಸಾಲ ಇದೆ ಅಂತ ಮನೆ ಗೋಡೆ ಮೇಲೆ ಬರೆದು ಬಂದಿದ್ದೀರಿ. ಮನೆ ಗೋಡೆಗಳಿಗೆ ಸಾಲ ಬರೆದಿದ್ದನ್ನ ನೀವು ಅಳಿಸಬೇಕು. ನೀವು ಸಾಲ ನೀಡಿದ್ರೆ ಗೌರವಯುತವಾಗಿ ಅದನ್ನ ವಾಪಸ್ ತಗೊಳ್ಳಿ, ಕೇಳಿ. ಆದ್ರೆ ಮನೆ ಮೇಲೆ ಬರೆಯೋದು, ಮನೆ ಗೋಡೆ ಮೇಲೆ ಬರೆಯೋದು, ಕಿರುಕುಳ ಕೊಡೋದು ಹೀಗೆ ಮಾಡೋ ಹಾಗಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ಕೊಡ್ತಿದ್ದಾರೆ. ಈ ಲೆವೆಲ್ ಯಾರ್ಯಾರು ಮನೆ ಮುಂದೆ ಬರೆದಿದಾರೋ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಹಿಂದೆ ಯಾರ್ಯಾರು ಬರೆದಿರೋ ಅವ್ರ ಮೇಲೆ ಎಲ್ಲ ಮೇಲೆ ಕೇಸ್ ಹಾಕ್ತೀನಿ. ನಾನು ಒಳ್ಳೆಯದಪ್ಪ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಮನೆ ಬಾಗಿಲು ಬರೆಯೋದು, ಗೋಡೆ ಮೇಲೆ ಬರೆಯೋದು ಯಾವ ಕಾನೂನಲ್ಲಿದೆ? ಬರೀಲಿಕ್ಕೆ ನಿಮಗೆ ಗೋಡೆ ಮೇಲೆ ಬರೆಯುವಂಥದ್ದು ಗೌರವಾನ್ವಿತವಾಗಿ RBI ಗೈಡ್ಲೈನ್ಸ್. ನೋಡಿ, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಕಿರುಕುಳ ನೀಡಬೇಡಿ. ಫೈನಾನ್ಸ್ ಸಿಬ್ಬಂದಿಗೆ ಡಿಸಿ ಎಂಎಸ್ ದಿವಾಕರ್ ಎಚ್ಚರಿಕೆ ಕೊಡ್ತಿದ್ದಾರೆ. ಸಾಲ ಇದೆ ಅಂತ ಮನೆ ಗೋಡೆ ಮೇಲೆ ಬರೆದು ಬಂದಿದ್ದೀರಿ. ಮನೆ ಗೋಡೆಗಳಿಗೆ ಸಾಲ ಬರೆದಿದ್ದನ್ನ ನೀವು ಅಳಿಸಬೇಕು. ನೀವು ಸಾಲ ನೀಡಿದ್ರೆ ಗೌರವಯುತವಾಗಿ ಅದನ್ನ ವಾಪಸ್ ತಗೊಳ್ಳಿ, ಕೇಳಿ. ಆದ್ರೆ ಮನೆ ಮೇಲೆ ಬರೆಯೋದು, ಮನೆ ಗೋಡೆ ಮೇಲೆ ಬರೆಯೋದು, ಕಿರುಕುಳ ಕೊಡೋದು ಹೀಗೆ ಮಾಡೋ ಹಾಗಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ಕೊಡ್ತಿದ್ದಾರೆ. ಈ ಲೆವೆಲ್ ಯಾರ್ಯಾರು ಮನೆ ಮುಂದೆ ಬರೆದಿದಾರೋ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಹಿಂದೆ ಯಾರ್ಯಾರು ಬರೆದಿರೋ ಅವ್ರ ಮೇಲೆ ಎಲ್ಲ ಮೇಲೆ ಕೇಸ್ ಹಾಕ್ತೀನಿ. ನಾನು ಒಳ್ಳೆಯದಪ್ಪ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಮನೆ ಬಾಗಿಲು ಬರೆಯೋದು, ಗೋಡೆ ಮೇಲೆ ಬರೆಯೋದು ಯಾವ ಕಾನೂನಲ್ಲಿದೆ? ಬರೀಲಿಕ್ಕೆ ನಿಮಗೆ ಗೋಡೆ ಮೇಲೆ ಬರೆಯುವಂಥದ್ದು ಗೌರವಾನ್ವಿತವಾಗಿ RBI ಗೈಡ್ಲೈನ್ಸ್. ನೋಡಿ, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಕಿರುಕುಳ ನೀಡಬೇಡಿ. ಫೈನಾನ್ಸ್ ಸಿಬ್ಬಂದಿಗೆ ಡಿಸಿ ಎಂಎಸ್ ದಿವಾಕರ್ ಎಚ್ಚರಿಕೆ ಕೊಡ್ತಿದ್ದಾರೆ. ಸಾಲ ಇದೆ ಅಂತ ಮನೆ ಗೋಡೆ ಮೇಲೆ ಬರೆದು ಬಂದಿದ್ದೀರಿ. ಮನೆ ಗೋಡೆಗಳಿಗೆ ಸಾಲ ಬರೆದಿದ್ದನ್ನ ನೀವು ಅಳಿಸಬೇಕು. ನೀವು ಸಾಲ ನೀಡಿದ್ರೆ ಗೌರವಯುತವಾಗಿ ಅದನ್ನ ವಾಪಸ್ ತಗೊಳ್ಳಿ, ಕೇಳಿ. ಆದ್ರೆ ಮನೆ ಮೇಲೆ ಬರೆಯೋದು, ಮನೆ ಗೋಡೆ ಮೇಲೆ ಬರೆಯೋದು, ಕಿರುಕುಳ ಕೊಡೋದು ಹೀಗೆ ಮಾಡೋ ಹಾಗಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ಕೊಡ್ತಿದ್ದಾರೆ. ಈ ಲೆವೆಲ್ ಯಾರ್ಯಾರು ಮನೆ ಮುಂದೆ ಬರೆದಿದಾರೋ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಹಿಂದೆ ಯಾರ್ಯಾರು ಬರೆದಿರೋ ಅವ್ರ ಮೇಲೆ ಎಲ್ಲ ಮೇಲೆ ಕೇಸ್ ಹಾಕ್ತೀನಿ. ನಾನು ಒಳ್ಳೆಯದಪ್ಪ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಮನೆ ಬಾಗಿಲು ಬರೆಯೋದು, ಗೋಡೆ ಮೇಲೆ ಬರೆಯೋದು ಯಾವ ಕಾನೂನಲ್ಲಿದೆ? ಬರೀಲಿಕ್ಕೆ ನಿಮಗೆ ಗೋಡೆ ಮೇಲೆ ಬರೆಯುವಂಥದ್ದು ಗೌರವಾನ್ವಿತವಾಗಿ RBI ಗೈಡ್ಲೈನ್ಸ್. ನೋಡಿ, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಕಿರುಕುಳ ನೀಡಬೇಡಿ. ಫೈನಾನ್ಸ್ ಸಿಬ್ಬಂದಿಗೆ ಡಿಸಿ ಎಂಎಸ್ ದಿವಾಕರ್ ಎಚ್ಚರಿಕೆ ಕೊಡ್ತಿದ್ದಾರೆ. ಸಾಲ ಇದೆ ಅಂತ ಮನೆ ಗೋಡೆ ಮೇಲೆ ಬರೆದು ಬಂದಿದ್ದೀರಿ. ಮನೆ ಗೋಡೆಗಳಿಗೆ ಸಾಲ ಬರೆದಿದ್ದನ್ನ ನೀವು ಅಳಿಸಬೇಕು. ನೀವು ಸಾಲ ನೀಡಿದ್ರೆ ಗೌರವಯುತವಾಗಿ ಅದನ್ನ ವಾಪಸ್ ತಗೊಳ್ಳಿ, ಕೇಳಿ. ಆದ್ರೆ ಮನೆ ಮೇಲೆ ಬರೆಯೋದು, ಮನೆ ಗೋಡೆ ಮೇಲೆ ಬರೆಯೋದು, ಕಿರುಕುಳ ಕೊಡೋದು ಹೀಗೆ ಮಾಡೋ ಹಾಗಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ಕೊಡ್ತಿದ್ದಾರೆ. ಈ ಲೆವೆಲ್ ಯಾರ್ಯಾರು ಮನೆ ಮುಂದೆ ಬರೆದಿದಾರೋ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಹಿಂದೆ ಯಾರ್ಯಾರು ಬರೆದಿರೋ ಅವ್ರ ಮೇಲೆ ಎಲ್ಲ ಮೇಲೆ ಕೇಸ್ ಹಾಕ್ತೀನಿ. ನಾನು ಒಳ್ಳೆಯದಪ್ಪ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಮನೆ ಬಾಗಿಲು ಬರೆಯೋದು, ಗೋಡೆ ಮೇಲೆ ಬರೆಯೋದು ಯಾವ ಕಾನೂನಲ್ಲಿದೆ? ಬರೀಲಿಕ್ಕೆ ನಿಮಗೆ ಗೋಡೆ ಮೇಲೆ ಬರೆಯುವಂಥದ್ದು ಗೌರವಾನ್ವಿತವಾಗಿ RBI ಗೈಡ್ಲೈನ್ಸ್. ನೋಡಿ, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಕಿರುಕುಳ ನೀಡಬೇಡಿ. ಫೈನಾನ್ಸ್ ಸಿಬ್ಬಂದಿಗೆ ಡಿಸಿ ಎಂಎಸ್ ದಿವಾಕರ್ ಎಚ್ಚರಿಕೆ ಕೊಡ್ತಿದ್ದಾರೆ. ಸಾಲ ಇದೆ ಅಂತ ಮನೆ ಗೋಡೆ ಮೇಲೆ ಬರೆದು ಬಂದಿದ್ದೀರಿ. ಮನೆ ಗೋಡೆಗಳಿಗೆ ಸಾಲ ಬರೆದಿದ್ದನ್ನ ನೀವು ಅಳಿಸಬೇಕು. ನೀವು ಸಾಲ ನೀಡಿದ್ರೆ ಗೌರವಯುತವಾಗಿ ಅದನ್ನ ವಾಪಸ್ ತಗೊಳ್ಳಿ, ಕೇಳಿ. ಆದ್ರೆ ಮನೆ ಮೇಲೆ ಬರೆಯೋದು, ಮನೆ ಗೋಡೆ ಮೇಲೆ ಬರೆಯೋದು, ಕಿರುಕುಳ ಕೊಡೋದು ಹೀಗೆ ಮಾಡೋ ಹಾಗಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ಕೊಡ್ತಿದ್ದಾರೆ. ಈ ಲೆವೆಲ್ ಯಾರ್ಯಾರು ಮನೆ ಮುಂದೆ ಬರೆದಿದಾರೋ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಹಿಂದೆ ಯಾರ್ಯಾರು ಬರೆದಿರೋ ಅವ್ರ ಮೇಲೆ ಎಲ್ಲ ಮೇಲೆ ಕೇಸ್ ಹಾಕ್ತೀನಿ. ನಾನು ಒಳ್ಳೆಯದಪ್ಪ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಮನೆ ಬಾಗಿಲು ಬರೆಯೋದು, ಗೋಡೆ ಮೇಲೆ ಬರೆಯೋದು ಯಾವ ಕಾನೂನಲ್ಲಿದೆ? ಬರೀಲಿಕ್ಕೆ ನಿಮಗೆ ಗೋಡೆ ಮೇಲೆ ಬರೆಯುವಂಥದ್ದು ಗೌರವಾನ್ವಿತವಾಗಿ RBI ಗೈಡ್ಲೈನ್ಸ್. ನೋಡಿ, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಕಿರುಕುಳ ನೀಡಬೇಡಿ. ಫೈನಾನ್ಸ್ ಸಿಬ್ಬಂದಿಗೆ ಡಿಸಿ ಎಂಎಸ್ ದಿವಾಕರ್ ಎಚ್ಚರಿಕೆ ಕೊಡ್ತಿದ್ದಾರೆ. ಸಾಲ ಇದೆ ಅಂತ ಮನೆ ಗೋಡೆ ಮೇಲೆ ಬರೆದು ಬಂದಿದ್ದೀರಿ. ಮನೆ ಗೋಡೆಗಳಿಗೆ ಸಾಲ ಬರೆದಿದ್ದನ್ನ ನೀವು ಅಳಿಸಬೇಕು. ನೀವು ಸಾಲ ನೀಡಿದ್ರೆ ಗೌರವಯುತವಾಗಿ ಅದನ್ನ ವಾಪಸ್ ತಗೊಳ್ಳಿ, ಕೇಳಿ. ಆದ್ರೆ ಮನೆ ಮೇಲೆ ಬರೆಯೋದು, ಮನೆ ಗೋಡೆ ಮೇಲೆ ಬರೆಯೋದು, ಕಿರುಕುಳ ಕೊಡೋದು ಹೀಗೆ ಮಾಡೋ ಹಾಗಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ಕೊಡ್ತಿದ್ದಾರೆ. ಈ ಲೆವೆಲ್ ಯಾರ್ಯಾರು ಮನೆ ಮುಂದೆ ಬರೆದಿದಾರೋ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಹಿಂದೆ ಯಾರ್ಯಾರು ಬರೆದಿರೋ ಅವ್ರ ಮೇಲೆ ಎಲ್ಲ ಮೇಲೆ ಕೇಸ್ ಹಾಕ್ತೀನಿ. ನಾನು ಒಳ್ಳೆಯದಪ್ಪ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಮನೆ ಬಾಗಿಲು ಬರೆಯೋದು, ಗೋಡೆ ಮೇಲೆ ಬರೆಯೋದು ಯಾವ ಕಾನೂನಲ್ಲಿದೆ? ಬರೀಲಿಕ್ಕೆ ನಿಮಗೆ ಗೋಡೆ ಮೇಲೆ ಬರೆಯುವಂಥದ್ದು
ಗೌರವಾನ್ವಿತವಾಗಿ RBI ಗೈಡ್ಲೈನ್. ನೋಡಿ, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಕಿರುಕುಳ ನೀಡಬೇಡಿ. ಫೈನಾನ್ಸ್ ಸಿಬ್ಬಂದಿಗೆ ಡಿಸಿ ಎಂಎಸ್ ದಿವಾಕರ್ ಎಚ್ಚರಿಕೆ ಕೊಡ್ತಿದ್ದಾರೆ. ಸಾಲ ಇದೆ ಅಂತ ಮನೆ ಗೋಡೆ ಮೇಲೆ ಬರೆದು ಬಂದಿದ್ದೀರಿ. ಮನೆ ಗೋಡೆಗಳಿಗೆ ಸಾಲ ಬರೆದಿದ್ದನ್ನ ನೀವು ಅಳಿಸಬೇಕು. ನೀವು ಸಾಲ ನೀಡಿದ್ರೆ ಗೌರವಯುತವಾಗಿ ಅದನ್ನ ವಾಪಸ್ ತಗೊಳ್ಳಿ, ಕೇಳಿ. ಆದ್ರೆ ಮನೆ ಮೇಲೆ ಬರೆಯೋದು, ಮನೆ ಗೋಡೆ ಮೇಲೆ ಬರೆಯೋದು, ಕಿರುಕುಳ ಕೊಡೋದು ಹೀಗೆ ಮಾಡೋ ಹಾಗಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ಕೊಡ್ತಿದ್ದಾರೆ. ಈ ಲೆವೆಲ್ ಯಾರ್ಯಾರು ಮನೆ ಮುಂದೆ ಬರೆದಿದಾರೋ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಹಿಂದೆ ಯಾರ್ಯಾರು ಬರೆದಿರೋ ಅವ್ರ ಮೇಲೆ ಎಲ್ಲ ಮೇಲೆ ಕೇಸ್ ಹಾಕ್ತೀನಿ. ನಾನು ಒಳ್ಳೆಯ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಮನೆ ಬಾಗಿಲು ಬರೆಯೋದು, ಗೋಡೆ ಮೇಲೆ ಬರೆಯೋದು ಯಾವ ಕಾನೂನಲ್ಲಿದೆ? ಬರೀಲಿಕ್ಕೆ ನಿಮಗೆ ಗೋಡೆ ಮೇಲೆ ಬರೆಯುವಂಥದ್ದು. ಗೌರವಾನ್ವಿತವಾಗಿ RBI ಗೈಡ್ಲೈನ್. ನೋಡಿ, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಕಿರುಕುಳ ನೀಡಬೇಡಿ. ಫೈನಾನ್ಸ್ ಸಿಬ್ಬಂದಿಗೆ ಡಿಸಿ ಎಂಎಸ್ ದಿವಾಕರ್ ಎಚ್ಚರಿಕೆ ಕೊಡ್ತಿದ್ದಾರೆ. ಸಾಲ ಇದೆ ಅಂತ ಮನೆ ಗೋಡೆ ಮೇಲೆ ಬರೆದು ಬಂದಿದ್ದೀರಿ. ಮನೆ ಗೋಡೆಗಳಿಗೆ ಸಾಲ ಬರೆದಿದ್ದನ್ನ ನೀವು ಅಳಿಸಬೇಕು. ನೀವು ಸಾಲ ನೀಡಿದ್ರೆ ಗೌರವಯುತವಾಗಿ ಅದನ್ನ ವಾಪಸ್ ತಗೊಳ್ಳಿ, ಕೇಳಿ. ಆದ್ರೆ ಮನೆ ಮೇಲೆ ಬರೆಯೋದು, ಮನೆ ಗೋಡೆ ಮೇಲೆ ಬರೆಯೋದು, ಕಿರುಕುಳ ಕೊಡೋದು ಹೀಗೆ ಮಾಡೋ ಹಾಗಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ಕೊಡ್ತಿದ್ದಾರೆ. ಈ ಲೆವೆಲ್ ಯಾರ್ಯಾರು ಮನೆ ಮುಂದೆ ಬರೆದಿದಾರೋ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಹಿಂದೆ ಯಾರ್ಯಾರು ಬರೆದಿರೋ ಅವ್ರ ಮೇಲೆ ಎಲ್ಲ ಮೇಲೆ ಕೇಸ್ ಹಾಕ್ತೀನಿ. ನಾನು ಒಳ್ಳೆಯ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಮನೆ ಬಾಗಿಲು ಬರೆಯೋದು, ಗೋಡೆ ಮೇಲೆ ಬರೆಯೋದು ಯಾವ ಕಾನೂನಲ್ಲಿದೆ? ಬರೀಲಿಕ್ಕೆ ನಿಮಗೆ ಗೋಡೆ ಮೇಲೆ ಬರೆಯುವಂಥದ್ದು. ಗೌರವಾನ್ವಿತವಾಗಿ RBI ಗೈಡ್ಲೈನ್. ನೋಡಿ, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಕಿರುಕುಳ ನೀಡಬೇಡಿ. ಫೈನಾನ್ಸ್ ಸಿಬ್ಬಂದಿಗೆ ಡಿಸಿ ಎಂಎಸ್ ದಿವಾಕರ್ ಎಚ್ಚರಿಕೆ ಕೊಡ್ತಿದ್ದಾರೆ. ಸಾಲ ಇದೆ ಅಂತ ಮನೆ ಗೋಡೆ ಮೇಲೆ ಬರೆದು ಬಂದಿದ್ದೀರಿ. ಮನೆ ಗೋಡೆಗಳಿಗೆ ಸಾಲ ಬರೆದಿದ್ದನ್ನ ನೀವು ಅಳಿಸಬೇಕು. ನೀವು ಸಾಲ ನೀಡಿದ್ರೆ ಗೌರವಯುತವಾಗಿ ಅದನ್ನ ವಾಪಸ್ ತಗೊಳ್ಳಿ, ಕೇಳಿ. ಆದ್ರೆ ಮನೆ ಮೇಲೆ ಬರೆಯೋದು, ಮನೆ ಗೋಡೆ ಮೇಲೆ ಬರೆಯೋದು, ಕಿರುಕುಳ ಕೊಡೋದು ಹೀಗೆ ಮಾಡೋ ಹಾಗಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ಕೊಡ್ತಿದ್ದಾರೆ. ಈ ಲೆವೆಲ್ ಯಾರ್ಯಾರು ಮನೆ ಮುಂದೆ ಬರೆದಿದಾರೋ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಹಿಂದೆ ಯಾರ್ಯಾರು ಬರೆದಿರೋ ಅವ್ರ ಮೇಲೆ ಎಲ್ಲ ಮೇಲೆ ಕೇಸ್ ಹಾಕ್ತೀನಿ. ನಾನು ಒಳ್ಳೆಯ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಮನೆ ಬಾಗಿಲು ಬರೆಯೋದು, ಗೋಡೆ ಮೇಲೆ ಬರೆಯೋದು ಯಾವ ಕಾನೂನಲ್ಲಿದೆ? ಬರೀಲಿಕ್ಕೆ ನಿಮಗೆ ಗೋಡೆ ಮೇಲೆ ಬರೆಯುವಂಥದ್ದು. ಗೌರವಾನ್ವಿತವಾಗಿ RBI ಗೈಡ್ಲೈನ್. ನೋಡಿ, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಕಿರುಕುಳ ನೀಡಬೇಡಿ. ಫೈನಾನ್ಸ್ ಸಿಬ್ಬಂದಿಗೆ ಡಿಸಿ ಎಂಎಸ್ ದಿವಾಕರ್ ಎಚ್ಚರಿಕೆ ಕೊಡ್ತಿದ್ದಾರೆ. ಸಾಲ ಇದೆ ಅಂತ ಮನೆ ಗೋಡೆ ಮೇಲೆ ಬರೆದು ಬಂದಿದ್ದೀರಿ. ಮನೆ ಗೋಡೆಗಳಿಗೆ ಸಾಲ ಬರೆದಿದ್ದನ್ನ ನೀವು ಅಳಿಸಬೇಕು. ನೀವು ಸಾಲ ನೀಡಿದ್ರೆ ಗೌರವಯುತವಾಗಿ ಅದನ್ನ ವಾಪಸ್ ತಗೊಳ್ಳಿ, ಕೇಳಿ. ಆದ್ರೆ ಮನೆ ಮೇಲೆ ಬರೆಯೋದು, ಮನೆ ಗೋಡೆ ಮೇಲೆ ಬರೆಯೋದು, ಕಿರುಕುಳ ಕೊಡೋದು ಹೀಗೆ ಮಾಡೋ ಹಾಗಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ಕೊಡ್ತಿದ್ದಾರೆ. ಈ ಲೆವೆಲ್ ಯಾರ್ಯಾರು ಮನೆ ಮುಂದೆ ಬರೆದಿದಾರೋ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಹಿಂದೆ ಯಾರ್ಯಾರು ಬರೆದಿರೋ ಅವ್ರ ಮೇಲೆ ಎಲ್ಲ ಮೇಲೆ ಕೇಸ್ ಹಾಕ್ತೀನಿ. ನಾನು ಒಳ್ಳೆಯ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಮನೆ ಬಾಗಿಲು ಬರೆಯೋದು, ಗೋಡೆ ಮೇಲೆ ಬರೆಯೋದು ಯಾವ ಕಾನೂನಲ್ಲಿದೆ? ಬರೀಲಿಕ್ಕೆ ನಿಮಗೆ ಗೋಡೆ ಮೇಲೆ ಬರೆಯುವಂಥದ್ದು. ಗೌರವಾನ್ವಿತವಾಗಿ RBI ಗೈಡ್ಲೈನ್. ನೋಡಿ, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಕಿರುಕುಳ ನೀಡಬೇಡಿ. ಫೈನಾನ್ಸ್ ಸಿಬ್ಬಂದಿಗೆ ಡಿಸಿ ಎಂಎಸ್ ದಿವಾಕರ್ ಎಚ್ಚರಿಕೆ ಕೊಡ್ತಿದ್ದಾರೆ. ಸಾಲ ಇದೆ ಅಂತ ಮನೆ ಗೋಡೆ ಮೇಲೆ